ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥಾಪಕ ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆ ಎದೆ ಹೊಕ್ಕಿದ್ದ ಒಂದು ಗುಂಡು ಹೊರತೆಗೆದ ವೈದ್ಯರು. ನಾಳೆ ಮೃತದೇಹ ಪಡೆಯುವುದಕ್ಕೆ ಕುಟುಂಬಸ್ಥರ ನಿರ್ಧಾರ. ರಾಯ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಪ್ರೆಷರ್ ಇತ್ತು. ಐಟಿ ಅಡಿಷನಲ್ ಕಮಿಷನರ್ ಕೃಷ್ಣ ಪ್ರಸಾದ್ ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ. ಸಹೋದರ ಬಾಬು ಸಿ ಜೋಸೆಫ್ ಆರೋಪ. ಸಿಜಿ ರಾಯ್ ಕುಟುಂಬಸ್ಥರು ಆರೋಪಿಸಿದ್ರು. ಐಟಿ ಅಧಿಕಾರಿಗಳ ಮೇಲೆ ಆರೋಪ ಮಾಡದ ಕಾನ್ಫಿಡೆಂಟ್ ಗ್ರೂಪ್. ದೂರಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಬಗ್ಗೆ ಉಲ್ಲೇಖ ಮಾಡದ ಎಂಡಿ. ಸಾವಿನ ಸಂಬಂಧ ಸಂಪೂರ್ಣ ತನಿಖೆ ನಡೆಸುವಂತೆ ಕಂಪ್ಲೇಂಟ್. ಬಲಗೈನಿಂದ ಎದೆಗೆ ಶೂಟ್ ಮಾಡಿಕೊಂಡಿದ್ದ ಸಿಜೆ ರಾಯ್. ಎನ್ಪಿ ಬೋರ್ 0.25 ಪಿಸ್ತೂಲ್ನಿಂದ ಫೈರಿಂಗ್. ಗುಂಡು ಶೂಟ್ ಮಾಡಿಕೊಂಡ ವೆಪನ್ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ರವಾನೆ. ಸಿಜೆ ರಾಯ್ ಬಳಿ ಲೈಸೆನ್ಸ್ ಗನ್ ಇದ್ರೂ ಐಟಿ ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ. ಸೀಸ್ ಮಾಡದೇ ಇದ್ದಿದ್ದು ಯಾಕೆ ಅನ್ನೋ ಅನುಮಾನ. ಎರಡೆರಡು ಬಾರಿ ರೇಡ್ ನಡೆದರೂ ಜಪ್ತಿ ಮಾಡದಿರೋ ಬಗ್ಗೆ ಪ್ರಶ್ನೆ ಉದ್ಭವ. ಅನುಮಾನಾಸ್ಪದ ಸಾವು ಅಂತ ಕೇಸ್ ದಾಖಲಿಸಿ ರಾವ್ ಸಾವಿನ ಬಗ್ಗೆ ತನಿಖೆ ಶುರು. ಮುಂದೆ ಹಲವು ಆಯಾಮಗಳಲ್ಲಿ ನಡೆಯಲಿದೆ ಇನ್ವೆಸ್ಟಿಗೇಷನ್. ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಎಫ್ಎಸ್ಎಲ್ನ ವರದಿ ಆಧರಿಸಿ ಮುಂದಿನ ಕ್ರಮ. ಮಧ್ಯಾಹ್ನ 3 ಗಂಟೆಗೆ ರಾಯ್ ಕಚೇರಿಗೆ ಬರೋ ಮೊದಲೇ ಬಂದಿದ್ದ ಐಟಿ ಅಧಿಕಾರಿಗಳು. ಅವರು ಕೊಟ್ಟ ನೋಟಿಸ್ಗೆ ಸಹಿ ಮಾಡಿ ರೂಮ್ಗೆ ತೆರಳಿದ್ದ ಸಿಜೆ ರಾಯ್ 15 ನಿಮಿಷ ಆಲೋಚನೆ ಮಾಡಿ ಬಳಿಕ ಆತ್ಮಹತ್ಯೆಗೆ ಶರಣು. ಸಾಯೋ ಮುನ್ನ ಮೊಬೈಲ್ ಬಳಕೆ ಮಾಡಿದ್ದ ಸಿಜೆ ರಾಯ್. 2 ಮೊಬೈಲ್ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ರವಾನೆ. ಕೊನೆ ಕ್ಷಣದಲ್ಲಿ ಯಾರಿಗಾದರೂ ಸಂದೇಶ ಕಳಿಸಿದ್ರಾ ಅನ್ನೋ ಬಗ್ಗೆ ಪರಿಶೀಲನೆ. ಕಾನ್ಫಿಡೆಂಟ್ ಕಚೇರಿಯಲ್ಲಿ ಇದ್ದ ಡೈರಿ ವಶಕ್ಕೆ ಪಡೆದ ಪೊಲೀಸರು. ಕೆಲವು ಕಾರ್ಯಕ್ರಮಗಳಿಗೆ ನಟಿಯರು, ಮಾಡೆಲ್ಸ್ನ ಕರೆಸ್ತಾ ಇದ್ದ ಸಿಜೆ ರಾಯ್. ಡೈರಿಯಲ್ಲಿ ರಾಜಕಾರಣಿಗಳು ಸೇರಿ ಹಲವರ ಹೆಸರು ಉಲ್ಲೇಖಿಸಿದ್ದು, ಅದರ ಬಗ್ಗೆಯೂ ಮಾಹಿತಿ ಕಲೆ. ಸಿಜೆ ರಾಯ್ ಒಡೆತನದ ಸಂಸ್ಥೆಗಳಲ್ಲಿನ ಹೂಡಿಕೆ ಬಗ್ಗೆ ಪರಿಶೀಲಿಸಲಿರೋ ಪೊಲೀಸರು. ಬ್ಯಾಂಕ್ ಟ್ರಾನ್ಸಾಕ್ಷನ್, ಐಟಿ ರಿಟರ್ನ್ಸ್ ಫೈಲ್ ಬಗ್ಗೆಯೂ ಮಾಹಿತಿ ಕಲೆ. ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳ ಪರಿಶೀಲನೆ. ಮಾಡೆಲ್ಸ್ ಮೂಲಕ ರಾಯ್ ಟ್ರ್ಯಾಪ್ಗೆ ಪ್ಲಾನ್ ನಡೆದಿತ್ತ. ಸಲುಗೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಸ್ಕೆಚ್ ಹಾಕಿದ್ರ. ರಾಜಕೀಯ ಪ್ರಭಾವ ಬಳಸಿಕೊಂಡು ಐಟಿ ಅಸ್ತ್ರ ಪ್ರಯೋಗಿಸಿದ್ರ. ಸಕಲ ದಿಕ್ಕಿನಲ್ಲೂ ಇನ್ವೆಸ್ಟಿಗೇಷನ್. ರಾಯ್ ಸೂಸೈಡ್ ಹಿಂದೆ ಅಂಡರ್ ವರ್ಲ್ಡ್ ಲಿಂಕ್ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆ. ದುಬೈನಲ್ಲಿ ಅಂಡರ್ ವರ್ಲ್ಡ್ ಪೇಮೆಂಟ್ ವಿಚಾರವಾಗಿ ಕಿರೇಕ್ ಬೆದರಿಕೆ ಕರೆಗಳು ಬರ್ತಿದ್ದ ಬಗ್ಗೆ ಮಾಹಿತಿ. ಕುಟುಂಬಸ್ಥರಿಂದ ಮಾಹಿತಿ ಪಡಿತಾ ಇರೋ ಪೊಲೀಸರು. ಸೂಸೈಡ್ ಪ್ರಕರಣದಲ್ಲಿ ಐಟಿ ಅಧಿಕಾರಿಗಳೇ ಐ ವಿಟ್ನೆಸ್. ಆಫೀಸರ್ಸ್ಗೆ ನೋಟಿಸ್ ಕೊಟ್ಟು ಹೇಳಿಕೆ ಪಡೆಯಲಿರುವ ಅಶೋಕನಗರ ಪೊಲೀಸರು. ಸಾವಿಗೂ ಮುನ್ನ ಮಾತುಕತೆಯ ಬಗ್ಗೆ ವಿಚಾರಣೆಗೆ ಸಜ್ಜು. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನಲ್ಲಿ ಅಶೋಕನಗರ ಠಾಣೆ ಪೊಲೀಸರಿಂದ ತನಿಖೆ. ಸಿಐಡಿಗೆ ವರ್ಗಾವಣೆ ಮಾಡೋ ಸಾಧ್ಯತೆ. ಇವತ್ತು ಅಥವಾ ನಾಳೆಯೊಳಗೆ ಟ್ರಾನ್ಸ್ಫರ್. ರಾಯ್ ಸೂಸೈಡ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಡಿಜಿಪಿ ಸಲೀಂರಿಂದ ಮಾಹಿತಿ ಕಲೆ. ಪ್ರತಿ ಬೆಳವಣಿಗೆಗಳ ಬಗ್ಗೆಯೂ ಸೂಕ್ಷ್ಮವಾಗಿ ಪರಿಶೀಲನೆ. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ನಿರ್ದೇಶಕ. ರೆಸಾರ್ಟ್ ಒಂದರಲ್ಲಿ ದೊಡ್ಡ ನಟಿ ಜೊತೆ ಹಗರಣ ಆಚೆಗೆ ಬಂದಿತ್ತು. 1000 ಕೋಟಿಯ ಲಫ್ಡಾ ಕಂಪನಿಯಲ್ಲಿ ನಡೆದಿತ್ತು ಅಂತ ಸ್ಫೋಟಕ ಹೇಳಿಕೆ.
ಉತ್ಖನನ ಸ್ಥಳದಲ್ಲಿ ಮತ್ತೊಂದು ಹಾವು ಪ್ರತ್ಯಕ್ಷ. ಸಿದ್ದರ ಬಾವಿಯ ಹನುಮಂತ ಮೂರ್ತಿಯ ಪಕ್ಕದಲ್ಲಿ 2 ಅಡಿಗೂ ಉದ್ದವಿರುವ ಸರ್ಪ ಓಡಾಟ. ನಿಧಿ ಇರುವ ಮುನ್ಸೂಚನೆ ಅಂತ ಸ್ಥಳೀಯರ ಅಭಿಪ್ರಾಯ. ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಅಧಿವೇಶನದಲ್ಲಿ ಸರಿಯಾಗಿ ಚರ್ಚೆಯಾಗಿಲ್ಲ. ಕೆಲ ಬಿಜೆಪಿ ನಾಯಕರಿಂದಲೇ ಅಪಸ್ವರ. ಹೋರಾಟಕ್ಕಷ್ಟೇ ಸೀಮಿತವಾದ ಪ್ರಕರಣ. ಕೊಟ್ಟೂರು ಪಟ್ಟಣದಲ್ಲಿ ಮಗನಿಂದಲೇ ತಂದೆ ತಾಯಿ ಸಹೋದರಿಯ ಹತ್ಯೆ. ಕೊಲೆ ಮಾಡಿ ಮನೆಯಲ್ಲಿ ಹೂತು ಹಾಕಿರುವ ಶಂಕೆ. ಮೃತದೇಹಗಳನ್ನು ಹೊರತೆಗೆಯುವ ಕಾರ್ಯ ಶುರು. ಲೋಕೇಶ್ ಕನಗರಾಜ್ ಅಲ್ಲು ಅರ್ಜುನ್ ಕಾಂಬಿನೇಷನ್ನ ಹೊಸ ಸಿನಿಮಾಗೆ ನಾಯಕಿಯ ಆಯ್ಕೆ. ಬಾಲಿವುಡ್ ಖ್ಯಾತ ನಟಿ ಶ್ರದ್ಧಾ ಕಪೂರ್ ಎಂಟ್ರಿ. ಶೀಘ್ರದಲ್ಲೇ ಸಿನಿಮಾದ ಚಿತ್ರೀಕರಣ ಆರಂಭ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.